ಜಿ ಕನ್ನಡ ನ್ಯೂಸ್, ನಾನು ಸಂಪತ್ ವಂಡಾರು. ಸಾಕಷ್ಟು ಸುದ್ದಿಗಳಿವೆ, ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ರಾಮ ಜಪ ಜೋರಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಈ ಹಿನ್ನೆಲೆ ಬೆಂಗಳೂರಿನ ಮಾರ್ವಾಡಿ ಯುವ ಸಮೂಹದಿಂದ ರಾಮಶೋಭಾ ಯಾತ್ರೆ ನಡೆಯಿತು. ಇನ್ನೊಂದೆಡೆ ಸಂಗೀತ ನಿರ್ದೇಶಕ KM ಇಂದ್ರ ಸಂಗೀತದಲ್ಲಿ ಡಾಕ್ಟರ್ ವಿಶ್ವನಾಥ್ ಗಾಯನದಲ್ಲಿ ಮೂಡಿಬಂದ ರಾಮನ ಹಾಡು ಎಲ್ಲೆಡೆ ಭಾರಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬನ್ನಿ ನೋಡೋಣ. ನಾಳೆ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಮಧ್ಯಾಹ್ನ ಸರಿಸುಮಾರು 12 ಗಂಟೆಗೆ ಪ್ರಾರಂಭ ಆದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆಗೆ ಪ್ರತಿಷ್ಠಾಪನೆ ಆಗ್ಲಿಕ್ಕೆ ಸದ್ಯ ಇಡೀ ದೇಶವೇ ಕಾಯ್ತಾ ಇದೆ. ಒಂದು ಸಂಭ್ರಮಾಚರಣೆಯ ಕ್ಷಣಕ್ಕಾಗಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಭಾರತದ ಈ ಒಂದು ದೊಡ್ಡ ಮಟ್ಟದ ಸಂಭ್ರಮವನ್ನ ಕಾದುಕೊಳ್ತಾ ಇದ್ದಾರೆ ಹಿಂದೂಗಳಲ್ಲದೆ ನಾನಾ ಒಂದು ಧರ್ಮಗಳ ಒಂದು ಜನ ಕೂಡ ಈ ಒಂದು ಅಯೋಧ್ಯೆಯ ಒಂದು ಒಳ್ಳೆ ಕಾರ್ಯಕ್ರಮ ಎನ್ನುವಂತ ನಿಟ್ಟಿನಲ್ಲಿ 500 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂತ ಕಾರಣದಿಂದಾಗಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಅಂತೂ ಇಂದು ಕ್ಷಣ ಕೂಡಿ ಬಂದಿರುವಂತದ್ದು. ಆ ಕ್ಷಣ ನಾಳೆ ಇವತ್ತೊಂದೇ ದಿನ ಬಾಕಿ ಇರುವಂತದ್ದು. ನಾಳೆ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಇಡೀ ದೇಶವೇ ತಿರುಗಿ ನೋಡುವಂತ ಕೆಲಸ ಕೂಡ ಆಗ್ತಾ ಇದೆ. ಸದ್ಯ ಈ ಒಂದು ಸಂಭ್ರಮಾಚರಣೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಕಡಿಮೆ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ನಾನಾ ರೀತಿಯಾದಂತಹ ಕಾರ್ಯಕ್ರಮಗಳು ಕೂಡ ಪ್ರತಿನಿತ್ಯವೂ ಕೂಡ ಬೆಳಗ್ತಾ ಇದೆ. ಜನರ ಮುಂದೆ ರಾಮನ ಒಂದು ಶ್ರೇಷ್ಠತೆ ಎನ್ನುವಂತ ನಿಟ್ಟಿನಲ್ಲಿ ಗುರುತಿಸುವಂತ ಕೆಲಸ ಆಗ್ತಾ ಇದೆ, ತೋರಿಸುವಂತ ಕೆಲಸ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಬೆಂಗಳೂರಿನಲ್ಲಿ ನಾನಾ ರೀತಿಯಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಜಯನಗರದಲ್ಲಿ ಮಾರ್ವಾಡಿಗಳು, ಕನ್ನಡದ ಬಳಕೆಯನ್ನೇ ಬಹಳ ಮಾಡ್ತಿರುವಂತಹ ಮಾರ್ವಾಡಿಗಳು ಕೂಡ ರಾಮನ ಜಪವನ್ನ ಮಾಡ್ತಾ, ರಾಮನ ಒಂದು ಮೆರವಣಿಗೆಯನ್ನ ಮಾಡ್ತಾ, ಮೂರ್ತಿಯನ್ನ ಇಟ್ಕೊಂಡು, ಜೊತೆಗೆ ಮಕ್ಕಳಿಗೂ ಕೂಡ ರಾಮ, ಲಕ್ಷ್ಮಣ, ಸೀತೆ, ಹನುಮನ ರೀತಿಯಂತ ವೇಷಧಾರಿಗಳನ್ನ ಹಾಗೆ ಒಂದು ರಾಮಾಯಣವನ್ನ ಜೊತೆಗೆ ರಾಮಾಯಣದ ಮಹತ್ವವನ್ನು ತೋರಿಸ್ಲಿಕ್ಕೂ ಕೂಡ ಜನ ಮುಂದಾಗಿದ್ರು ಮಾರ್ವಾಡಿಗಳು. ಅದರಂತೆ ಮತ್ತೊಂದು ವಿಚಾರವಾಗಿ ನೋಡೋದಾದ್ರೆ, ಇವತ್ತು ಕನ್ನಡ ಪರ ಸಂಘಟನೆ ನಾಯಕರೊಬ್ಬರು ಅಂದ್ರೆ ಡಾಕ್ಟರ್ ವಿಶ್ವನಾಥ್ GP ಎನ್ನುವರು ರಾಮನಿಗಾಗಿ ಹಾಡನ್ನ ಒಂದು ಬರೆದಿರುವಂತದ್ದು. ಆ ಹಾಡು ಕೂಡ ಇವತ್ತು ಬೆಳಗ್ಗೆ ಲಹರಿ ಮ್ಯೂಸಿಕ್ ಕಂಪನಿಯ ಒಂದು ಮಾಲೀಕತ್ವದಲ್ಲಿ ರಾಮನ ಹಾಡನ್ನು ಕೂಡ ಇವತ್ತು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರುವಂತದ್ದು. ಆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರುವಂತಹ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಜನ ವೀಕ್ಷಣೆ ಮಾಡುವಂತ ಕೆಲಸ ಆಗಿದೆ. ಅದು ರಾಮನ ವಿಚಾರವಾಗಿ, ರಾಮನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಕೇವಲ 1-2 ದಿನಗಳಲ್ಲೇ ಈ ಒಂದು ಹಾಡು ಕೂಡ ರಚನೆ ಆಗಿರುವಂತದ್ದು. 1-2 ದಿನಗಳಲ್ಲೇ ಈ ಹಾಡು ಕೂಡ ಆನ್ಲೈನ್ ನಲ್ಲಿ ಸದ್ಯ ಡಿಸ್ಟ್ರಿಬ್ಯೂಟ್ ಆಗಿರುವಂತದ್ದು. ಈ ಮೂಲಕವಾಗಿ ನೋಡೋದಾದ್ರೆ ನಾನಾ ರೀತಿಯಂತ ಕಾರ್ಯಕ್ರಮಗಳು ಬೆಂಗಳೂರು ನಡೀತಿರುವಂತಹ ಕಾರಣದಿಂದಾಗಿ ಸದ್ಯ ಈ 2 ಕಾರ್ಯಕ್ರಮಗಳು ಇವತ್ತಿನ ಒಂದು ವರ್ತಮಾನದಲ್ಲಿ ಒಂದೊಳ್ಳೆ ರಾಮನ ಭಕ್ತಿ ತೋರಿಸುವಂತ ಕೆಲಸ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿಯಾಗಿ ನಾಳೆ ಕೂಡ ಅಂತಿಮವಾದಂತಹ ದಿನ ಆಗಿರುವಂತಹ ಕಾರಣದಿಂದಾಗಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಿರುವಂತಹ ಕಾರಣದಿಂದಾಗಿಯೂ ಕೂಡ ನಾಳೆ ಇಡೀ ಬೆಂಗಳೂರು ಒಂದು ರಾಮನ ಭಕ್ತಿಯಲ್ಲಿ ಮೆರಿತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಭಕ್ತಿಯಲ್ಲಿ ಮೊಳಗಲಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಧಾರವಾಡದ ಹೆಬ್ಬಳ್ಳಿ ಗ್ರಾಮದ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ನಡೆಯಲಿದೆ. ಶ್ರೀರಾಮನು ರಾಮದುರ್ಗದಿಂದ ನೇರವಾಗಿ ಧಾರವಾಡಕ್ಕೆ ಬಂದಿದ್ದ ಎನ್ನುವಂಥ ಇತಿಹಾಸ ಇದೆ. ಹಾಗಾಗಿ 108 ದೇವಸ್ಥಾನ ಹಾಗೂ 108 ಬಾವಿಗಳಿರುವಂಥ ಹೆಬ್ಬಳ್ಳಿ ಗ್ರಾಮದಲ್ಲೂ ನಾಳೆ ವಿಶೇಷ ಪೂಜೆ ನಡೆಯಲಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ದಿನಗಣನೆ ಆರಂಭವಾಗಿರುವಂತದ್ದು. ಈಗಾಗಲೇ ಕೂಡ ಜನವರಿ 22ರಂದು ಕೂಡ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ದೇಶಾದ್ಯಂತ ಕೂಡ ಇದೀಗ ರಾಮನ ಜಪವನ್ನ ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಕೂಡ ಒಂದು ರಾಮ ಮಂದಿರ ಇರುವಂತದ್ದು. ರಾಮ ಮಂದಿರದ ಇತಿಹಾಸ ಏನಂತಂದ್ರೆ, ಬಾಬ್ರಿ ಮಸೀದಿ ಇದ್ದಂತಹ ಸಂದರ್ಭದಲ್ಲಿ ಕೂಡ ಯಾವ ಮಾದರಿಯಲ್ಲಿ ಹಳೆಯ ರಾಮ ಮಂದಿರ ಇತ್ತು ಅದೇ ಮಾದರಿಯಲ್ಲಿ ಕೂಡ ಇದೀಗ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಈ ಮಂದಿರವನ್ನ ನಿರ್ಮಾಣ ಮಾಡಿರುವಂತ. ಅಷ್ಟೇ ಅಲ್ಲದೆ ಕೂಡ ದತ್ತಾವಧೂತ ಮಹಾರಾಜರು ಈ ಒಂದು ಮಂದಿರ ನಿರ್ಮಾಣ ಕಾರ್ಯದ ಉಸ್ತುವಾರಿಯನ್ನ ವಹಿಸಿದ್ರು ಅಂತ ಹೇಳಲಾಗ್ತಿರುವಂತದ್ದು. ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಕೂಡ ದತ್ತಾವಧೂತ ಮಹಾರಾಜರು ಬಂದಂತ ಸಂದರ್ಭದಲ್ಲಿ ಕೂಡ ಅವರಿಗೆ ಶಬರಿಕೊಳದಿಂದ ಪಂಪಾ ಸರೋವರಕ್ಕೆ ರಾಮ ಹೋಗುವಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ಕೆಲ ಹೊತ್ತು ವಿಶ್ರಾಂತಿ ಮಾಡಿದ್ದ ಅನ್ನುವಂತ ಒಂದು ಇತಿಹಾಸ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರುವಂತದ್ದು. ಅದೇ ಸಂದರ್ಭದಲ್ಲಿ ಕೂಡ ದತ್ತಾವಧೂತ ಮಹಾರಾಜರು ಬಂದಂತ ಸಂದರ್ಭದಲ್ಲಿ ಅವರಿಗೆ ವಾಣಿ ಆದಂತ ಸಂದರ್ಭದಲ್ಲಿ ಕೂಡ ಈ ರೀತಿಯಾಗಿ ಇಲ್ಲಿ ದೇವಸ್ಥಾನವನ್ನ ಮಾಡಲಾಗುತ್ತದೆ. ಮೂಲ ಮಾಲೀಕರಿಂದ
ಮೂಲ ಮಾಲೀಕರನ್ನ ಇದನ್ನ ಜಮೀನನ್ನ ಪಡೆದುಕೊಂಡು ಮತ್ತು ಮೂಲ ಮಾಲೀಕರ ಅನುಮತಿಯನ್ನ ಪಡೆದುಕೊಂಡು ಈ ಒಂದು ನಮ್ಮ ದೇವಸ್ಥಾನವನ್ನ ಹೆಬ್ಬಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಕೂಡ ದೇವಸ್ಥಾನದಲ್ಲಿ ಕೂಡ ಹನುಮಾನನ ಮೂರ್ತಿ ಆಗಿರ್ಬೋದು ಮತ್ತು ವಿವಿಧ ಹಳೆ ಮಾದರಿಯಲ್ಲಿ ಬಾಬ್ರಿ ಮಸೀದಿಯಲ್ಲಿ ರಾಮನ ಮಂದಿರ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಒಂದು ಮಂದಿರವನ್ನ ಇಲ್ಲಿ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಈ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಕೂಡ ಈ ಒಂದು ಮಂದಿರದಲ್ಲಿ ಕೂಡ ಮುಂಜಾನೆಯಿಂದ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆ ಎಲ್ಲ ರಾಮನ ಜಪ ಆಗಿರ್ಬೋದು ಮತ್ತು ಹನುಮಾನ ಚಾಲಿಸ ಆಗಿರ್ಬೋದು ಮತ್ತು ಇಡೀ ದಿನ ಹೊತ್ತು ರಾಮನ ಜಪವನ್ನ ಮಾಡಲಿಕ್ಕೆ ಇದೀಗ ಗ್ರಾಮಸ್ಥರು ತೀರ್ಮಾನ ಮಾಡಿರುವಂತದ್ದು. ಈ ರೀತಿಯಾಗಿ ಹೆಬ್ಬಳ್ಳಿ ಗ್ರಾಮದಲ್ಲಿ ಕೂಡ ಒಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ಯಾವ ರೀತಿ ಸಂತಸ ಮನೆ ಮಾಡಿದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಹೆಬ್ಬಳ್ಳಿ ಗ್ರಾಮದಲ್ಲಿ ಕೂಡ ಒಂದು ಸಂತಸ ಮನೆ ಮಾಡಿರುವಂತದ್ದು. ಧಾರವಾಡದಿಂದ ವಿಠಲ್ ಕರಡಿಗುಡ್ಡ, ಜಿ ಕನ್ನಡ ನ್ಯೂಸ್. ಬರೋಬ್ಬರಿ 20 ವರ್ಷದ ಬಳಿಕ ರಾಮಫಲ ಮರದಲ್ಲಿ ಫಲ ನೀಡುವ ಅಪರೂಪದ ಘಟನೆಯೊಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದೆ. ಸುರೇಶ್ ಋಗ್ವೇದಿ ಎಂಬುವರ ಮನೆಯಲ್ಲಿ ಕಾಕತಾಳೀಯ ಎಂಬಂತೆ ರಾಮಫಲ ಮರ ಹಣ್ಣು ಬಿಟ್ಟಿದ್ದು ಮರಕ್ಕೆ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ. ಬನ್ನಿ ನೋಡೋಣ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹೊತ್ತಲ್ಲೇ 20 ವರ್ಷಗಳ ಬಳಿಕ ರಾಮಫಲ ಹಣ್ಣನ್ನು ಬಿಟ್ಟಿರುವಂತಹ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಕಾಕತಾಳೀಯ ಎಂಬಂತೆ ಚಾಮರಾಜನಗರದ ಸುರೇಶ್ ಋಗ್ವೇದಿ ಎಂಬುವರ ಮನೆಯಲ್ಲಿ ಈ ಅಪರೂಪದ ಘಟನೆ ನಡೆದಿದ್ದು, ಕಳೆದ 20 ವರ್ಷಗಳ ಬಳಿಕ ರಾಮಫಲ ವೃಕ್ಷ 6 ಹಣ್ಣುಗಳನ್ನು ಕೊಟ್ಟಿದೆ. ಕಳೆದ 20 ವರ್ಷಗಳ ಹಿಂದೆ ಸುರೇಶ್ ಋಗ್ವೇದಿ ಅವರು ರಾಮಫಲ ವೃಕ್ಷದ ಗಿಡವನ್ನು ನೆಟ್ಟಿದ್ದರು, ಆದರೆ ಯಾವುದೇ ಫಲವನ್ನು ಕೊಟ್ಟಿರಲಿಲ್ಲ. ಆದರೆ ಕಾಕತಾಳೀಯ ಎಂಬಂತೆ ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿರುವ ಹೊತ್ತಲ್ಲೇ ವೃಕ್ಷ 6 ಹಣ್ಣುಗಳನ್ನು ಬಿಟ್ಟಿರುವುದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಇನ್ನು ರಾಮಫಲ ಬಿಟ್ಟಿರುವ ಹಿನ್ನೆಲೆ ಹಾಗೂ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುತ್ತಿರುವ ಹೊತ್ತಲ್ಲೇ ರಾಮಫಲ ವೃಕ್ಷ 6 ಹಣ್ಣುಗಳನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ರಾಮಫಲ ವೃಕ್ಷಕ್ಕೆ ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಿ ಭಕ್ತಿಯನ್ನು ಮೆರೆದಿದ್ದಾರೆ. ಇದು ರಾಮದೇವರೇ ತಮಗೆ ಕೊಟ್ಟಂತ ಆಶೀರ್ವಾದವಾಗಿದೆ ಅಂತ ರಾಮಫಲ ವೃಕ್ಷಕ್ಕೆ ಹೂವು ಹಾಗೂ ಮಂಗಳಾರತಿಗಳನ್ನು ಮಾಡಿ ಭಕ್ತಿಯಿಂದ ನಮಿಸಿದ್ದಾರೆ. ಇನ್ನು ಚಾಮರಾಜನಗರ ಜಿಲ್ಲೆಯ ಮತ್ತೊಂದು ಪ್ರಮುಖ ಸುದ್ದಿಯನ್ನು ಗಮನಿಸುವುದಾದರೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ಜಾತ್ರೆಗಳ ಸುಗ್ಗಿ ಆರಂಭವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಚಾಮರಾಜನಗರ ತಾಲೂಕಿನ ಕಸ್ತೂರು ಎಂಬ ಗ್ರಾಮದಲ್ಲಿ ಇಂದು ಬಂಡಿ ಜಾತ್ರೆ ನಡೆದಿದೆ. ರಥೋತ್ಸವ ಅಂತಂದರೆ ಎಲ್ಲರಿಗೂ ಕೂಡ ನೆನಪಾಗುವುದು ರಥ ಹಾಗೂ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ಇಷ್ಟಾರ್ಥಗಳ ಒಂದು ಈಡೇರಿಕೆಗಾಗಿ ಹಣ್ಣು ಜವನವನ್ನು ಎಸಿತಾರೆ. ಆದರೆ ಇಲ್ಲಿ ಈ ಜಾತ್ರೆಯಲ್ಲಿ ಅಪರೂಪದ ಸಂಗತಿ ಏನಂತಂದರೆ, ರಥದ ಏನು ಬಂಡಿ ಚಕ್ರಗಳಿರ್ತವೆ ಅದಕ್ಕೆ ತೆಂಗಿನಕಾಯಿಗಳನ್ನು ರೈತರು ಹಾಗೂ ಭಕ್ತರು ಒಡೆಯುವ ಮೂಲಕ ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಚಾಮರಾಜನಗರ ತಾಲೂಕಿನ ಕಸ್ತೂರು ಸೇರಿದಂತೆ 16 ಹಳ್ಳಿಗಳು ಸೇರಿ ಮಾಡುವ ಈ ಜಾತ್ರೆಯಲ್ಲಿ 16 ಎತ್ತಿನ ಬಂಡಿಗಳು ಭಾಗವಹಿಸುತ್ತೆ. ಎಲ್ಲವೂ ಬಂಡಿಗಳು ಕೂಡ ಹೂವು, ಹಣ್ಣು ಹಾಗೂ ಎಳೆನೀರುಗಳಿಂದ ಅಲಂಕೃತವಾಗಿರಲಿದ್ದು, ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಭಕ್ತರು ತೆಂಗಿನಕಾಯಿಗಳನ್ನು ರಥದ ಚಕ್ರಕ್ಕೆ ಅಂದರೆ ಬಂಡಿಯ ಚಕ್ರಕ್ಕೆ ಹೊಡೆದ್ರೆ ತಮ್ಮ ಹಸುಗಳಿಗೆ ಹಾಗೂ ತಮ್ಮ ಜಾನುವಾರುಗಳಿಗೆ ಯಾವುದೇ ರೀತಿಯಾದಂಥ ರೋಗ ರುಜಿನ ಬಾರದಿರಲಿ ಹಾಗೂ ಮುಂದಿನ ಬೆಳೆ ಉತ್ತಮವಾಗಿರಲಿ ಅಂತ ರೈತರು ಪ್ರಾರ್ಥನೆ ಸಲ್ಲಿಸಿಕೊಂಡು ಆ ಬಂಡಿ ಚಕ್ರಕ್ಕೆ ತೆಂಗಿನಕಾಯಿಗಳನ್ನ ಹೊಡಿತಾರೆ. ಇನ್ನು ಈ ಜಾತ್ರೆಯನ್ನು ನೋಡಲು ಸುತ್ತಮುತ್ತಲಿನ ಸಾವಿರಾರು ಮಂದಿ ಭಾಗವಹಿಸಿ ಸಂಭ್ರಮ ಸಡಗರದಿಂದ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸುರೇಂದ್ರ, ಜಿ ಕನ್ನಡ ನ್ಯೂಸ್, ಚಾಮರಾಜನಗರ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆ ಸಂಭ್ರಮ ಮನೆ ಮಾಡಿದೆ. ಉಡುಪಿ ಜಿಲ್ಲೆಯ ಕುಂಬಾಶಿಯಲ್ಲೂ ರಾಮನ ಪಾದುಕೆ ಮಂದಿರ ಲೋಕಾರ್ಪಣೆ ಮಾಡಲಾಗಿದೆ. ಕುಂದಾಪುರ ತಾಲೂಕು ಕುಂಬಾಶಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ರಾಮ್ಲಲ್ಲಾ ಪೂಜಿಸಿದ ಪಾದುಕೆಗೆ ಕುಂಬಾಶಿಯಲ್ಲಿ ಪೂಜೆಯನ್ನು ಸಲ್ಲಿಸಲಾಯಿತು. ಹಾಗೆಯೇ ಲಕ್ಷ್ಮಣ ಹನುಮ ಮೂರ್ತಿಯೊಂದಿಗೆ ಮಂದಿರವನ್ನು ಲೋಕಾರ್ಪಣೆ ಮಾಡಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕುಂಬಾಶಿ ಗ್ರಾಮದಲ್ಲಿ ರಾಮ ಪಾದುಕೆ ಮಂದಿರವನ್ನು ಲೋಕಾರ್ಪಣೆ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಕಿಷ್ಕಿಂಧ ಹನುಮ ಜನ್ಮಭೂಮಿ ಟ್ರಸ್ಟ್ನವರು ಹಾಗೆಯೇ ವಿಶ್ವಕರ್ಮ ಕರಕುಶಲ ಶಿಲ್ಪಕಲಾ ಕೇಂದ್ರ ಕುಂಬಾಶಿಯಲ್ಲಿನ ನಿರ್ಮಾಣ ಆಗಿರುವಂಥ ಮಂದಿರ ಲೋಕಾರ್ಪಣೆ ಮಾಡಲಾಗಿದೆ. ಅಯೋಧ್ಯ ಶ್ರೀರಾಮಚಂದ್ರ ಪ್ರಭುವಿನ ಬ್ರಹ್ಮರಥದ ನಿರ್ಮಾಣ ಮಾಡಲಿರುವಂಥ ಶಿಲ್ಪಕಲಾ ಕೇಂದ್ರ, ಕಿಷ್ಕಿಂಧ ಹನುಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯೆಗೆ ನೀಡಲಿರುವಂಥ ಬ್ರಹ್ಮರಥ. ಸದ್ಯ ರಾಮ ಪಾದುಕೆ ಮಂದಿರ ಲೋಕಾರ್ಪಣೆ ಮಾಡಲಾಗಿರುವಂಥದ್ದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕುಂಬಾಶಿ ಗ್ರಾಮದಲ್ಲಿ. ನೀವು ಕೂಡ ನೋಡ್ತಾ ಇದ್ದೀರಾ ರಾಮ ಪಾದುಕೆಯನ್ನು ಕುಂಬಾಶಿಯಲ್ಲಿ ನಿರ್ಮಿಸಲಾಗಿದೆ. ರಾಮ ಪಾದುಕೆ ಮಂದಿರ ತುಂಬ ಅದ್ಭುತವಾಗಿ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಕೆತ್ತನೆ ಯಾವ ರೀತಿಯಾಗಿ ಇದೆ ನೋಡ್ತಾ ಇರಬಹುದು. ದೇವಸ್ಥಾನದ ಗರ್ಭಗುಡಿಯ ಬಾಗಿಲಿನ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಪ್ರಾಣ ಪ್ರತಿಷ್ಠೆಯ ಈ ಶುಭಾವಸರದಲ್ಲಿ
ನಮ್ಮ ನಾಡಿನ ಖ್ಯಾತ ಶಿಲ್ಪಿಗಳಾದ, ಅದರ ಜೊತೆಗೆ ಶಿಲ್ಪಶಾಸ್ತ್ರದಲ್ಲಿ ದಾರುಶಿಲ್ಪ ಮತ್ತು ಶಿಲಾಶಿಲ್ಪ, ಲೋಹಶಿಲ್ಪಾದಿಗಳಲ್ಲಿ ನಿಷ್ಣಾತರಾದ, ಈಗಂತೂ ದಾರುಶಿಲ್ಪದಲ್ಲಿ ವಿಶೇಷವಾಗಿ ರಥ, ಬ್ರಹ್ಮರಥ, ಪುಷ್ಪರಥ, ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಆಗಮಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ರಥಾದಿಗಳನ್ನು ನಿರ್ಮಿಸಿ ವಿವಿಧ ಕ್ಷೇತ್ರಗಳಿಗೆ ಭಕ್ತರು ಸಮರ್ಪಿಸುವಲ್ಲಿ ತಮ್ಮ ಕಾಯಕವನ್ನು ಮೆರೆದಿರುವ ಜ್ಞಾನವೃದ್ಧರು, ವಯೋವೃದ್ಧರೂ ಆದಂತಹ ಶ್ರೀಯುತ ಕೋಟೇಶ್ವರ ಲಕ್ಷ್ಮೀನಾರಾಯಣಾಚಾರ್ಯರು ಮತ್ತು ಅವರ ಇಡೀ ಪರಿವಾರ, ಅವರ ಜ್ಯೇಷ್ಠ ಚಿರಂಜೀವಿ ಶ್ರೀಯುತ ರಾಜಗೋಪಾಲಾಚಾರ್ಯರಂತಹ ಮಹನೀಯರ ಆ ಒಂದು ವಿಶೇಷವಾದಂತಹ ಸತ್ಸಂಕಲ್ಪದ ಪರಿಣಾಮವಾಗಿ ಶ್ರೀ ರಾಮಜನ್ಮಭೂಮಿ ಟ್ರಸ್ಟ್ಗೆ ಬ್ರಹ್ಮರಥವನ್ನು ನಿರ್ಮಿಸಿ ಸಮರ್ಪಿಸುವ ಸತ್ಸಂಕಲ್ಪವನ್ನು ಕೈಗೊಂಡಂತಹ ಶ್ರೀ ತಮಿಳುನಾಡಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಟೆಂಪಲ್ ರನ್ ಇವತ್ತು ಕೂಡ ಮುಂದುವರಿತು. ಧನುಷ್ಕೋಡಿಯ ಕೋದಂಡರಾಮಸ್ವಾಮಿ ದೇಗುಲಕ್ಕೆ ಮೋದಿ ಭೇಟಿ ನೀಡಿದರು. ಕೋದಂಡರಾಮಸ್ವಾಮಿಗೆ ವಿಶೇಷ ಪೂಜೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಸಲ್ಲಿಸಿದರು. ನಾಳೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ. ಮೋದಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯಲಿರುವಂಥ ಕಾರ್ಯಕ್ರಮಕ್ಕೆ ಮುನ್ನ ಕೋದಂಡರಾಮಸ್ವಾಮಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಈ ದೇವಸ್ಥಾನ ಇರೋದು ತಮಿಳುನಾಡಿನ ಧನುಷ್ಕೋಡಿಯಲ್ಲಿ. ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿದರು. ಸದ್ಯ ತಮಿಳುನಾಡಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೋದಂಡರಾಮನಿಗೆ ಪೂಜೆಯನ್ನು ಸಲ್ಲಿಸಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಈ ದೇವಸ್ಥಾನದ ವಿಶೇಷತೆ ಅಂತ ಹೇಳಿದರೆ ಕೋದಂಡರಾಮಸ್ವಾಮಿ ರಾಮನ ದೇವಾಲಯ, ರಾಮ ಬಿಲ್ಲು ಬಾಣವನ್ನು ಹಿಡಿದುಕೊಂಡು ನಿಂತಿರುವಂಥ ವಿಗ್ರಹ ಇಲ್ಲಿದೆ. ನೀವು ಕೂಡ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಹಾಗೆಯೇ ದೇವಸ್ಥಾನದ ಆಡಳಿತ ಮಂಡಳಿಯವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ವಿಶೇಷವಾಗಿ ಪೂಜೆಯನ್ನು ಮೋದಿ ಸಲ್ಲಿಸಿದ್ರು. ದೇಶದ ಒಳಿತಿಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದರು. ಅಯೋಧ್ಯೆಯಲ್ಲಿ ಬಾಲರಾಮ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಒಂದು ಕಡೆಯಲ್ಲಿ ಸಂಭ್ರಮ ಮನೆ ಮಾಡಿದೆ, ಇತ್ತ ನಮ್ಮ ರಾಜ್ಯದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ದೇವನಹಳ್ಳಿಯ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಜಪ ಮಾಡಲಾಯಿತು. ರಾಮತಾರಕ ಮಹಾಮಂತ್ರ ಜಪಯಜ್ಞದ 2ನೇ ಹಂತ ಆರಂಭ ಆಗಿದೆ. ಜನವರಿ 18ರಿಂದ ಪ್ರತಿ ದಿವಸ 2160 ರಾಮತಾರಕ ಜಪ ಹೋಮ ನಡೆಯುತ್ತೆ. ಶ್ರೀ ರಾಘವಾಚಾರ್ಯ ಅರ್ಚಕರಿಂದ ನಡೆಯಲಿರುವಂಥ ಮಹಾಮಂತ್ರ ಜಪ ಕಾರ್ಯಕ್ರಮ ಇದು. ಶ್ರೀ ರಾಮತಾರಕ ಮಹಾಮಂತ್ರದ ಜಪಯಜ್ಞ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥ ಹಿನ್ನೆಲೆಯಲ್ಲಿ ದೇವನಹಳ್ಳಿಯಲ್ಲೂ ಕೂಡ ಒಂದಷ್ಟು ಪೂಜಾ ಕೈಂಕರ್ಯಗಳನ್ನು ಮಾಡಲಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಶ್ರೀ ರಾಘವಾಚಾರ್ಯ ಅರ್ಚಕರು ಇವರು ಮಹಾಮಂತ್ರ ಜಪವನ್ನು ಮಾಡಿದರು. ಒಂದು ಕಡೆಯಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ರಾಮನಾಮ ಜಪ ಜೋರಾಗಿದೆ. ಇತ್ತ ನಮ್ಮ ರಾಜ್ಯದಲ್ಲೂ ಕೂಡ ವಿವಿಧ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಹೋಮ, ಹವನ ಎಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ರಾಜ್ಯದ ಹಳ್ಳಿಗಳಲ್ಲೂ ಸಂಭ್ರಮ ಮನೆ ಮಾಡಿದೆ. ಶ್ರೀರಾಮನ ಹಬ್ಬ ಬೆಳಗಾವಿಯ ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲೂ ಕೂಡ ಜೋರಾಗಿದೆ. ಸಂಭ್ರಮ ಮನೆ ಮಾಡಿದೆ. ರಾಮನ ಹೆಸರಲ್ಲಿ ಲಾಡು ಹಂಚಿ ಸಂಭ್ರಮಿಸಿದ್ದಾರೆ ರಾಮಭಕ್ತರು. 130 ಮಹಿಳೆಯರು, 4 ಅಡುಗೆ ಭಟ್ಟರು ಲಾಡು ತಯಾರಿಕೆ ಮಾಡಿದ್ದಾರೆ. ಇಡೀ ಗ್ರಾಮದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ. ರಾಮನ ಹೆಸರಲ್ಲಿ ಲಾಡು ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ರಾಮ ಭಕ್ತರು. ಚಿಂಚಲಿ ಗ್ರಾಮದಲ್ಲಿ 30,000 ಬೂಂದಿ ಲಾಡನ್ನು ಹಂಚಿ ಭಕ್ತರು ಸಂಭ್ರಮವನ್ನು ಮೆರೆದಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮ ಇದು. ಪ್ರತಿ ಮನೆಗೆ 4 ಲಾಡುಗಳ ಪ್ಯಾಕೆಟನ್ನು ಹಂಚಿಕೆ ಮಾಡಲಾಗ್ತಾ ಇದೆ. 7,480 ಪ್ಯಾಕೆಟ್ ಹಂಚೋಕೆ ರಾಮಭಕ್ತರು ಮುಂದಾಗಿದ್ದಾರೆ. 130 ಮಹಿಳೆಯರು, 4 ಅಡುಗೆ ಭಟ್ಟರು, ನುರಿತ ಬಾಣಸಿಗರು ಈ ಲಾಡನ್ನು ತಯಾರಿಕೆ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ರಾಮ ಭಕ್ತರು ಸೇರಿಕೊಂಡು ಪ್ರಸಾದವನ್ನು ತಯಾರು ಮಾಡ್ತಾ ಇದ್ದಾರೆ, ಲಡ್ಡು ತಯಾರು ಮಾಡ್ತಾ ಇದ್ದಾರೆ ಅಂತೇಳಿ.
ರಾಯರ ಮಠದಲ್ಲಿ ಶ್ರೀರಾಮನ ಏಕಶಿಲಾ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸುಮಾರು 6 ಅಡಿ ಎತ್ತರದ ಶ್ರೀರಾಮನ ಏಕಶಿಲಾ ಮೂರ್ತಿ ಇದನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ರಾಯಚೂರಿನ ಮಂತ್ರಾಲಯದಲ್ಲಿರುವಂಥ ಏಕಶಿಲಾ ಮೂರ್ತಿ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಆಂಧ್ರ ಪ್ರದೇಶದ 10 ಮಂದಿ ಶಿಲ್ಪಿಗಳ ತಂಡದಿಂದ ವಿಗ್ರಹವನ್ನು ಕೆತ್ತನೆ ಮಾಡಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಮಂತ್ರಾಲಯದಲ್ಲಿ 36 ಅಡಿ ಎತ್ತರದ ರಾಮನ ಏಕಶಿಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಂತ್ರಾಲಯದಲ್ಲಿ ಅಭಯ ರಾಮನ 36 ಅಡಿ ಎತ್ತರದ ಏಕಶಿಲಾ ಮೂರ್ತಿ ಪ್ರವೇಶದ ಮುಖ್ಯ ದ್ವಾರದ ಬಳಿ ರಾಮನ ವಿಗ್ರಹವನ್ನು ಪೀಠಾಧಿಪತಿಯಾಗಿರುವಂಥ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಶ್ರೀಗಳು ಲೋಕಾರ್ಪಣೆ ಮಾಡಿದರು. ಹೆಚ್ಚುತ್ತಿದೆ ಬೀದಿ ನಾಯಿಗಳ ಅಟ್ಟಹಾಸ. ಇರಲಿ ಎಚ್ಚರ ತಪ್ಪಿದರೆ ಬೀದಿ ನಾಯಿಗಳಿಗೆ ಆಹಾರವಾಗ್ತಾರೆ ಮಕ್ಕಳು. ಮೇಕೆ ಕೋಳಿಗಳ ಮೇಲೆ ದಾಳಿ ನಡೆಸಿವೆ ಬೀದಿ ನಾಯಿಗಳು. ಎಲ್ಲಿ ಅಂತ ನೋಡ್ತಾ ಹೋಗೋದಾದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ ಇದು. ಪರಿಹಾರ ನೀಡುವಂತೆ ಪುರಸಭೆ ಮುಂಭಾಗ ಜನರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಗೃಹಚರ ಕೆಟ್ಟಿದ್ರೆ ಬೀದಿ ನಾಯಿಗಳಿಗೆ ಆಹಾರ ಆಗ್ತಾರೆ. ಅಷ್ಟರ ಮಟ್ಟಿಗೆ ಬೀದಿ ನಾಯಿ ಹಾವಳಿ ಇಲ್ಲಿ ಜೋರಾಗಿದೆ. ಮಕ್ಕಳು ಹಾಗೆಯೇ ಕೋಳಿಗಳನ್ನು ಈ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇವೆ, ಅವುಗಳ ಮೇಲೆ ದಾಳಿ ಮಾಡ್ತಾ ಇವೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂದು ಮೇಕೆ ಸಾವನ್ನಪ್ಪಿದೆ. ಒಂದು ಕಡೆಯಲ್ಲಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಅಟ್ಟಹಾಸ ಹೆಚ್ಚಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಇದರಿಂದ ಜನರು ರೋಸಿ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ನಾಯಿಗಳನ್ನು ಸೆರೆ ಹಿಡಿಯುವಂತೆ ಒಂದು ಕಡೆಯಲ್ಲಿ ನಗರಸಭೆ ವಿರುದ್ಧ ಆಕ್ರೋಶ ಪುರಸಭೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಡು ರಸ್ತೆಯಲ್ಲಿ ಕುಳಿತು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ವೇಳೆ ಪೊಲೀಸರು ಹಾಗೇನೆ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೆಯಿತು. ಪೊಲೀಸರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಆತಣಿ ಹಾಗೇನೆ ಚಿಕ್ಕೋಡಿ ರಸ್ತೆ ತಡೆ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ಕುಳಿತ ಕಾರ್ಯಕರ್ತರು ಇವರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳೋಕೆ ಮುಂದಾದರು. ಚಿಕ್ಕೋಡಿ ಆತಣಿ ರಸ್ತೆ ತಡೆಯಿಂದ ಪರದಾಟ ನಡೆಸಿದ್ರು ಸವಾರರು ಕೂಡ. ಆದರೆ ಇವತ್ತಿನ ದಿವಸ ವ್ಯವಹಾರ ಮಾಡಿ ಕೆಲವು ಅವತ್ತನ್ನ ನಾವು ಇನ್ನೊಂದು ಕಡೆಯಲ್ಲಿ ಕೆರೆ ಉಳಿಸೋಕೆ ಹೋರಾಟ ಮಾಡಿದಂತ ವೃದ್ಧನಿಗೆ ಧಮಕಿ ಹಾಕಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಮಾದನಾಯಕನಹಳ್ಳಿ ಸಿಪಿಐ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಯಿತು. ಕೆರೆ ರಾಮಣ್ಣ ಪರ ಕನ್ನಡ ಪರ ಸಂಘಟನೆಯವರು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಸಿಪಿಐ ಮುರಳೀಧರರನ್ನ ಕೆಲಸದಿಂದ ವಜಾ ಮಾಡುವಂತೆ ಒತ್ತಾಯವನ್ನು ಮಾಡಲಾಗಿದೆ. ನೂರಾರು ಕನ್ನಡ ಪರ ಸಂಘಟನೆಯವರು ಠಾಣೆ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೆರೆ ಉಳಿಸೋಕೆ ಹೋರಾಟ ಮಾಡಿದ ವೃದ್ಧ ಇವರಿಗೆ ಸಿಪಿಐ ಧಮಕಿ ಹಾಕಿರುವಂತ ಪ್ರಕರಣ. ಒಂದು ಬಿಟ್ಟು ಯಾವ್ದಾನ ಕೇಸ್ ಇದ್ರೆ ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಿ. ಸಾರ್ವಜನಿಕರು ಯಾರೇ ಬಂದ್ರೂ ಬಟ್ಟೆ ಬಿಸ್ತೀನಿ ಬಟ್ಟೆ ಬಿಸ್ತೀನಿ ನಾನು ಅಲ್ಲ ಬಟ್ಟೆ ಬಿಚ್ಚಿ ಹೊಡಿತೀನಿ. ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀನ್ ಬಾತೆ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀನ್ ಬಾತ ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಈಗ ನಾನು ಹೊಡಿಲಿ. ನಮ್ಮ ಅಪ್ಪಂಗೆ ಹುಟ್ಟಿದ್ರೆ ನಾನು ಬಂದಿದ್ದೀನಿ. ಈಗ ಅವ್ರ ಅಪ್ಪಂಗೆ ಹುಟ್ಟಿದ್ರೆ ನಾನು ಬಂದು ಹೊಡಿಲಿ. ಅವ್ನಿಗೆ ತಾಕತ್ತಿದ್ರೆ ಆ ಕೃಷ್ಣಮೂರ್ತಿ ನಾನು ನಿನ್ನ 28 ಏನಾಯ್ತೆ ಅದ್ರಾಗೆ
ಪ್ರತಿಷ್ಠೆ ನಾವು ಯಾವ್ದಾದ್ರು ಒಂದು ಕೇಸಲ್ಲಿ ಕೇಳಿ ಸರ್, ಇಲ್ಲಿ ಮಾನ್ಯ ಕೇಳಿಗಾಗಿ ನಮ್ದು ಯಾವ್ದಾದ್ರು ಜಿಂದಾಲ್ ಒಂದು ಬಿಟ್ಟು ಯಾವ್ದಾದ್ರು ಕೇಸ್ ಇದ್ರೆ ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಿ. ಸಾರ್ವಜನಿಕರು ಯಾರೇ ಬಂದ್ರೂ ಮಾತಿನ ಒಂದು ಹಿಡಿತದಲ್ಲಿ ಇಟ್ಕೊಂಡಿಲ್ದ ಹಾಗೆ ಗರ್ಭವನ್ನು ತೋರಿಸ್ತಾ ಅದು ಹೇಳ್ತೀವಿ, ಇದೊಂದು ಮಾತು ಹೇಳ್ತೀನಿ ಕೇಳಿ ಸರ್. ಬಟ್ಟೆ ಬಿಚ್ಚೋಡಿತೀನಿ ಅಂತ ಹೇಳಂಗೆ, ಬಟ್ಟೆ ಬಿಚ್ಚೋಡಿತೀನಿ ಅಂತ ಹೇಳಂಗೆ. ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.